ಇನ್ನ ಕಾವ್ಯ ಮನೆಗೆ, ಅಶ್ವಿನಿ ಅವ್ರ ಮನೆಗೆ, ರಘು ಅವ್ರ ಮನೆಗೆ, ಎಲ್ರ ಮನೆಗೂ ಹೋಗೋ ಪ್ಲಾನ್ ಇದೆ. ಅಂಡ್ ದೆನ್ ಬಾಂಬೆಗೆ ಹೋಗ್ಬೇಕು ಅಂತ ಕೂಡ ಪ್ಲಾನ್ ಆಗ್ತಾ ಇದ್ರಿ, ರಕ್ಷಿತಾ ಅವ್ರ ಮನೆಗೆ. ಸೊ ಅದೆಲ್ಲ ಎಲ್ಲಿಗೆ ಬಂತು ಪ್ಲಾನ್? ಒಬ್ರನ್ನೊಬ್ರು ಮಾತನಾಡಿಸ್ತಾ ಇದ್ದೀರಾ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ? ಬಿಡು ಸಿಕ್ಕಿದ್ಯೋ ಇಲ್ವೋ ನಿಮ್ಗೆ, ನನಗಂತೂ ಗೊತ್ತಿಲ್ಲ. ಅದು ಎಲ್ರ ಮನೆಗೂ ಹೋಗ್ಬೇಕು, ಎಲ್ರನ್ನೂ ಮೀಟ್ ಮಾಡ್ಬೇಕು. ರಕ್ಷಿತಾನೇ ಜಾಸ್ತಿ ಮಾತಾಡ್ತಿದ್ದು, ನಾನು ಎಲ್ರ ಮನೆಗೂ ಬರ್ತೀನಿ, ಎಲ್ರ ಮನೆ ಒಂದು ವಾರ ಇರ್ತೀನಿ, ಒಂದೊಂದು ತಿಂಗಳು ಇರ್ತೀನಿ ಅಂತಾನೆ ಹೇಳ್ತಿದ್ದು ರಕ್ಷಿತಾ. ಹೊರಗಡೆ ಹೋದ್ಮೇಲೆ ಏನಾಯ್ತದ ಏನೋ ಸುಮ್ಮನಿರು ಅಂದ್ಬಿಟ್ಟು ನಾನೇ ಬೈಯುವೆ ರಕ್ಷಿತನ್ಗೆ. ಅದೆಲ್ಲ ಆಸೆ ಐತೆ ಮೇಡಮ್, ಎಲ್ರ ಮನೆಗೆ ಹೋಗ್ಬೇಕು, ಎಲ್ಲ ಒಂದು ಸೇರ್ಬೇಕು, ಎಲ್ಲ ಒಂದ್ ಕಡೆ ಹೋಗ್ಬೇಕು ಅಂತ. ಅದೇ ಇದೆಲ್ಲ ಒಂಚೂರು ಎಲ್ಲ ಫ್ರೀ ಆಗಿ ಒಂದು ಆಗ್ಬಿಟ್ರೆ ಇದೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹೋಯ್ತೇವೆ, ಬಿಡಲ್ಲ. ಗಗನ ಅವ್ರು ಬಂದಿದ್ರು ಇವತ್ತು, ನೀವು ಭೇಟಿ ಮಾಡಿಲ್ಲ ಅಂತ ಅನ್ಸುತ್ತೆ ಇನಾಗ್ರೇಷನ್ಗೆ. ಸೊ ಅವರು ತುಂಬಾ ಖುಷಿ ಪಟ್ರು. ಗಿಲ್ಲಿ ಕೋಟ್ಯಾಧಿಪತಿಗೆ 20 ಲಕ್ಷ ಕಮ್ಮಿ ಇದೆ ಅಂತ ನಾನ್ ಹೇಳ್ದೆ. ಅವ್ರು ಏನ್ ಹೇಳಿದ್ರು ಗೊತ್ತಾ, ಮೇಡಮ್ ತಪ್ಪು ನೀವ್ ಹೇಳ್ತಿರೋದು, ಕೋಟಿ ಕೋಟಿ ವೋಟ್ ಗಳಿಸಿ ಅವ್ರು ಆಲ್ರೆಡಿ ಕೋಟ್ಯಾಧಿಪತಿ ಆಗಿದ್ದಾರೆ ಅಂತ ಹೇಳಿದ್ರು. ಖುಷಿ ಆಯ್ತದ ಮೇಡಮ್. ಗಗನ ಈಗ ಅವರು ಸ್ನೇಹಿತರು ಪಾಪ ಆ ಶೋಲೆಲ್ಲ ಅಷ್ಟು ಸಾಥ್ ಕೊಟ್ಟು ಎಲ್ಲ ಇದ್ ಮಾಡಿದ್ರು. ಅವ್ರ ಬಾಯಲ್ಲಿ ಈ ತರ ಅದೇ ನಮ್ ಜೊತೆಲಿ ಕೆಲಸ ಮಾಡಿರೋರು ಹೊಗಳ್ದಾಗ ಅಪ್ರಿಶಿಯೇಟ್ ಮಾಡಿದಾಗ ಇರ್ತದಲ್ಲ ಖುಷಿ, ಮಜಾನೇ ಬೇರೆ. ಓಕೆ, ಗಗನ ಏನಾದ್ರು ಜಲಾಸಿ ಫೀಲ್ ಆಗ್ತಾ ಇರುತ್ತೆ ಇವಾಗ ಬಿಕಾಸ್ ಕಾವ್ಯ ಹೆಸರು ಕೇಳಿ ನಿಮ್ ಜೊತೆಗೆ? ಏನಿಲ್ಲ ಮೇಡಮ್, ಅವರು ಸ್ನೇಹಿತರು. ಆವಾಗ ಅವರು ಗಗನ್ ಅವರು ಒಂದು ಶೋಲಿ ಚೆನ್ನಾಗಿ ಆ ಥರ ಎಲ್ಲ ನನ್ನ ಸಹಿಸ್ಕೊಂಡು ಹೌದು, ಅವರು ನನ್ನ ಸಹಿಸ್ಕೊಂಡು ಇದ್ರು. ಈ ಕಾವ್ಯ ಈ ಶೋಲಿ ನಾನು ಸಹಿಸ್ಕೊಂಡಿದ್ರು. ಆತರ ಏನು ಫೀಲ್ ಆಗಿಲ್ಲ ಮೇಡಮ್, ಯಾಕಂದ್ರೆ ಅವರು ಈಗ ಸಖತ್ ಬಿಜಿ ಅವರು ಕೆಲಸ ಮಾಡ್ಕೊ ಹೋಯ್ತವ್ರೆ. ಅದೇ ಅಲ್ವಾ ಮೇಡಮ್, ಬಿಜಿ ಇರ್ಬೇಕು, ಕೆಲಸ ಮಾಡ್ಬೇಕು, ಬಟ್ಟೆಗೆ ಆಗ್ಬೇಕು.